ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ವ ಅವ್ವ ಅಕ್ಕ ಬಾವಾ ಏನಾಯ್ತವ? ರಾಜ ಚಿಕ್ಕವ್ವ ಮನೆ ತಗೊಂಡು ಗಲಾಟೆ ಮಾಡಿದ್ರಂತೆ. ಅಕ್ಕ ನಿಂಗೆ ಯಾರು ಹೇಳಿದ್ರು? ದಿಟ ಹೇಳವ, ಮನೆ ಮತ್ತೆ ಮೆಸ್ನ ರಾಜವಂಗ್ ಬರ್ಕೊಟ್ಯಾ? ನಾನು ಕೇಳಿದ್ರೆ ಅಂತೂ ಹೇಳಲಿಲ್ಲ, ನೀನು ಕೇಳಿದ್ರೆ ಆದರೂ ಹೇಳ್ತಾಳ ನೋಡೋಣ. ಯಾಕವ್ವ, ಯಾಕೆ ಹಿಂಗೆ ಮಾಡಿದೆ? ಅತ್ತೆ, ಮದುವೆಗೋಸ್ಕರ ಮನೆನೇ ಬರ್ತ್ಕೊಳಕ್ ತಯಾರಾದ್ರ? ಯಾಕೆ ಇದ್ರ ಬಗ್ಗೆ ನೀವು ಒಂದು ಮಾತು ಹೇಳಿಲ್ಲ? ಹೇಗೆ ಹೇಳ್ತಾಳೆ? ನಿಮಗೆ ನಮ್ಮ ಅಕ್ಕನ ಮದುವೆ ಮಾಡಿಕೊಟ್ಟು ಆ ರಾಜಿಗೆ ವರದಕ್ಷಿಣೆ ಕೊಡಕ್ಕೆ ತಯಾರಾಗಿದ್ಲು ನಮ್ಮವ್ವ. ಸ್ನೇಹ, ನೀನು ಹೊಸಿ ಸುಮ್ಕಿರು. ಬನ್ನಿ, ನೀವು ಕೂತ್ಕೊಳ್ಳಿ. ಮೊದಲು ಏನಾಯ್ತು ಅಂತ ಹೇಳವ್ವ. ಸ್ನೇಹ, ಆ ರಾಜ ಚಿಕ್ಕವ್ವ ಮನೆ ಖಾಲಿ ಮಾಡಕ್ಕೆ ಹೇಳುದ್ಲಾ? ನೀನೇನು ಭಯ ಪಡಬೇಡ ಅಕ್ಕ, ಖಾಲಿ ಮಾಡು ಅಂತ ಹೇಳಕ್ಕೆ ಅವಳಿಗೇನು ಹಕ್ಕಿದೆ? ಅಕ್ಕ, ಮದುವೆ ಆದ್ಮೇಲೆ ಮೊದಲನೇ ಸಲ ಮನೆಗೆ ಬರ್ತಿದ್ಯಾ, ಹೀಗಾಗಿ ಗಾಬರಿಲಿ ಬರೋದು. ಬಾ ಕೂತ್ಕೋ. ಬಾ ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ಅಂತ ಹೇಳವ್ವ. ನಾನು ಹೇಳ್ತೀನಿ ಅಕ್ಕ. ನನ್ನ ಗಂಡ ಬರಬೇಕು ಅಂದ್ರೆ ನನ್ನ ಗಂಡನ ಮಾಜಿ ಎಂಡ್ರಾಗಿ ನೀವೊಂದು ಕೆಲಸ ಮಾಡಬೇಕು. ಬೆಲೆ ಕೊಡಬೇಕು ಅಂತಂದ್ರೆ ಏನ್ ರಾಜವ? ನಾನು ಕೇಳೋಕೆ ಬಂದಿರೋದು ನಿನ್ನ ಆಸ್ತಿನ. ನೀನು ಯಾಕವ್ವ ಹಿಂಗೆ ಮಾಡಿದೆ? ಮನೆನ ಬರ್ತ್ಕೊಟ್ಟು ಮದುವೆ ಮಾಡಂಗಿದ್ರೆ ನಂಗೆ ಮದುವೆನೇ ಬೇಕಿರ್ಲಿಲ್ಲ. ಅಯ್ಯೋ ಅಕ್ಕ, ಬಾವ ಇಲ್ಲೇ ಇದ್ದಾರೆ, ಅವ್ರ ಮುಂದೆನೆ ಹಿಂಗೆಲ್ಲ ಹೇಳ್ತಿದ್ಯಲ್ಲ. ಸಹನಾರು ಹೇಳ್ತಾರೆ ಸರಿಯಾಗೇ ಇದೆ. ಆ ರಾಜೇಶ್ವರಿ ನಿಮ್ಮ ವೀಕ್ನೆಸ್ನ ಯೂಸ್ ಮಾಡ್ಕೊಂಡಿದ್ದಾಳಷ್ಟೇ. ಇದರಲ್ಲಿ ನಮ್ಮಮ್ಮಂದು ತಪ್ಪಿದೆ. ಅವ್ರ ಹಠದಿಂದನೇ ನೀವು ಮನೆ ಪತ್ರಕ್ಕೆ ಸೈನ್ ಹಾಕಿದ್ದು. ಈ ವಿಷಯ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಖಂಡಿತ ಒಪ್ತಾ ಇರಲಿಲ್ಲ ಅತ್ತೆ ಇದಕ್ಕೆ. ನಾನು ನಮ್ಮಮ್ಮನೂ ಎದುರಾಕೊಳ್ಳೋಕೆ ತಯಾರಾಗಿದ್ದೆ ಅತ್ತೆ. ನೋಡ್ದ್ಯಾವ, ಎಲ್ಲ ಹೊರೆನೂ ನೀನೊಬ್ಳೆ ಹೊತ್ಕೊಂಡು ಒದ್ದಾಡಬೇಕು ಅನ್ನೋದು ಏನಿಲ್ಲ. ಈಗಲಾದ್ರೂ ಅರ್ಥ ಆಯ್ತಾ? ಹೇಗೋ ಇನ್ ಮುಂದೆ ಆ ರಾಜಿ ಮನೆ ವಿಷಯವಾಗಿ ಕಿರಿಕ್ ಮಾಡಲ್ಲ ಅನ್ನೋದೊಂದೇ ಸಮಾಧಾನ. ಅಲ್ಲ ಅಕ್ಕ, ನಿನ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನಾವ್ ಯಾರು ಹೇಳಲೇ ಇಲ್ವಲ್ಲ. ನಾನೇ ಹೇಳ್ದೆ. ಸಾನ ಫೋನ್ ಮಾಡಿದಾಗ ನೀವು ಯಾರು ತಗೊಳ್ಳಿಲ್ಲ ಅಂತ ನನಗೆ ಮಾಡಿದ್ಲು. ರಾಜಿ ಮ್ಯಾಕಿರೋ ಸಿಟ್ನ್ಯಾಗೆ ಎಲ್ಲ ಹೇಳ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದೆ ಬಿಡು ಶಾಂತಕ್ಕ. ಅಕ್ಕ ಮನೆಗೆ ಬಂದ್ಲಲ್ಲ. ನೀವು ಮೈಸೂರಿಂದ ಬಂದ್ರ ಅಕ್ಕ? ಹೌದು, ನಾವು ಮನೇಲೂ ಹೇಳಿಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ಆಗ ಈ ವಿಷಯ ಎಲ್ಲ ಗೊತ್ತಾಯ್ತು. ನಿಂಗೆ ಬುದ್ಧಿ ಇಲ್ಲ ಶಾಂತ. ಮಗಳಿಗೆ ಫೋನ್ ಮಾಡಿಸಿ ದಿಗಲ್ ಬೀಳಿಸಿ ಇಲ್ಲಿ ಕರ್ಸಿದ್ಯಲ್ಲ. ಓಲಿ ಬಿಡವ, ನಿನ್ನೆಲ್ಲರೂ ನೋಡ್ದಂಗಾಯ್ತು. ಊಟ ಮಾಡ್ಕೊಂಡು ಹೋಗಿ. ಇಲ್ಲವ ಬ್ಯಾಡ, ಬೆಳಿಗ್ಗೆ ತಿಂಡಿ ಮಾಡ್ಕೊಂಡೇ ಹೊಂಟ್ವಿ. ಆದರೆ ನನಗೆ ಹೊಟ್ಟೆ ಹಸಿತಾ ಇದೆ. ಅದು ಅಲ್ಲದೆ ನಿಮ್ಮ ಕೈ ರುಚಿ ಊಟ ಮಾಡಬೇಕು ಅಂತ ಆಸೆ ಆಗ್ತದೆ ಅತ್ತೆ. ಆಯ್ತು, ಬನ್ನಿ ಶಾಂತ, ನಡಿ.
ಉಜ್ಜೋಸಿ ಹುಳಿ ಅಲ್ವೇನಿಲ್ಲ? ಹೂಣ ಅದ್ರ ಜೊತೆಗೆ ಒಸಿ ಖಾರ ಇದ್ದಿದ್ರೆ ಸಂದಕ್ಕಿರ್ತಿತ್ತು. ಖಾರ ಸಾರಿ ಉಂಟು ಮಾರೆ, ಹುಣ್ಸೆ ಹಣ್ಣು ಹೊಸದಂತ ಅನಿಸ್ತದೆ. ಮೊದಲೆಲ್ಲ ಊಟದ ಬಗ್ಗೆ ಏನು ಹೇಳ್ತಾನೆ ಇರಲಿಲ್ಲ. ಇವಾಗ ನೋಡ್ದೆ ನಾವ ಎಲ್ಲ ಪುಟ್ಟಕ್ಕನ ಮೆಸ್ ಮಹಿಮೆ. ಹಬ್ಬ ಸುಮ್ಕಿದ್ರುವೆ ನೀನ್ ಯಾಕವೇ ಅವಳಿಗೆ ನೆನಪು ಮಾಡ್ತೀಯಾ? ಈಗ ನೋಡು, ರಾಜಿ ಬಗ್ಗೆ ಕ್ವಾಬ್ದಾಗ ಮಾತಾಡ್ತಾಳೆ. ರಾಜೇಶ್ವರಿ ಆ ಮೆಸ್ಸನ್ನೇ ಕಿತ್ಕೋಬೇಕು ಅಂತ ಮಾಡ್ತಾವಳಲ್ಲ, ಏಟು ದಿಮಾಕ್ ಅವಳಿಗೆ. ಪುಟ್ಟಕ್ಕನ ಜೊತೆಯಾಗೆ ನಾನು ನಿಂತೀವಿ ಅಂತ ಗೊತ್ತಿದ್ದು ಹಿಂಗೆ ಮಾಡೋಳೆ. ಅದನ್ನೇ ನಾನು ಅವ್ರಿಗೆ ಖಡಕ್ಕಾಗಿ ಹೇಳಿವ್ನಿಯವ, ಇನ್ನೇನು ತಕರಾರು ಮಾಡಕ್ಕಿಲ್ಲ. ಆದ್ರೂ ನಾನೇ ಹೋಗಿ ಅವಳಿಗೆ ಎಚ್ಚರಿಕೆ ಕೊಡಗಂಟ ನನಗೆ ಸಮಾಧಾನ ಇರಕ್ಕಿಲ್ಲ. ಅವ್ವ ಒಂದು ಮದುವೆ ಅಂದ್ಮೇಕೆ ಅದ್ರ ಜೊತೆಗೆ ಒಂದಷ್ಟು ಗಲಾಟೆ ರಂಪ ರಾಮಾಯಣ ಇರ್ತೈತಲ್ವಾ, ಇದುವೇ ಹಂಗೆಯ. ನೀವೇನು ತಲೆ ಕೆಡ್ಸ್ಕೊಬೇಡಿ ಅವ್ವ, ಎಲ್ಲ ಸರಿ ಹೋಯ್ತು. ಮದುವೆ ಅಂತಿದ್ದಂಗೆ ನಂಗೊಂದು ದಿವಸ ಗೆಫ್ಟಿಗೆ ಬಂತು. ಲೆಕ್ಕಂಟಿ ಊಟ ಮುಗಿಸಿ ಬಿರ್ನೆ ಬಾರ್ಲ, ನಿಂತ ಬಸಿ ಮಾತಾಡಬೇಕು. ನಮ್ಮ ಮನೆ ರುಚಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ನಂಗೆ ಗೊತ್ತಾಯಿತು. ಅದಕ್ಕೆ ನಂಗೆ ಹಸಿವಿಲ್ಲ ಅಂದರೂ ಹಸಿವಿದೆ ಅಂತ ಹೇಳಿದೆ. ನಿಮ್ಮ ತಾಯಿ ಕೈ ರುಚಿ, ಸಮಾಧಾನ ಊಟ ಮಾಡಿ. ಏನ್ ಬಂಗಾರ? ಸ್ಯಾನೆ ದಿವಸದಿಂದ ಫೋಟೋಗಳೆಲ್ಲ ಹಂಗೇ ಇವೆ. ನೀನು ನನ್ನ ತವ ಮಾತಾಡಕ್ಕೆ ಸಿಕ್ಕಿ 8 ದಿನ ಆಯಿತು. ಈ ಫೋಟೋಗಳನ್ನೆಲ್ಲ ಒಂದು ಕಿತಾನ್ ಮಾಡು. ಇದ್ರಾಗೆ ನಿಂಗೆ ಯಾರಾನ ಹುಡುಗಿ ಇಷ್ಟ ಆದರೆ ನಂಗೆ ಹೇಳು, ನಾನು ಮಾತಾಡ್ತೀನಿ. ಇದ್ಯಾಕ್ಲಾ ಆಯ್ಕೆ ಮಾಡೋ ಕೆಲಸನೂ ನನಗೆ ಕೊಡ್ತಾ ಇದೀಯಾ? ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲವಾ? ಯೋಣ್ಲ ಹಂಗಂದ್ರೆ ನನಗೆ ನನ್ನ ಮಗನ ಮದುವೆ ಮಾಡಬೇಕು ಅನ್ನೋ ಆಸೆ ಇರಕ್ಕಿಲ್ವಾ? ನೀನು ಮಾತ್ರ ಪುಟ್ಟಕ್ಕನ ಮಗಳ ಮದುವೆಗೆ ಆಟೆಲ್ಲ ಓಡಾಡ್ದೆ. ಈಗ ನಿನ್ನ ಮದುವೆ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡವಾ? ಬಂಗಾರ, ಈಗ ಯಾಕೆ ದಿಢೀರಂತ? ಮದುವೆ ವಿಷಯದಾಗೆ ನಾನು ನಿಂತ ಮಾತಾಡ್ತೀನಿ, ಸರಿನಾ? ಯೋಣ್ಲ ಹಂಗಂದ್ರೆ ಈಗಾಗಲೇ ಒಂದು ಕಿತ ನಿಶ್ಚಿತಾರ್ಥ ತನಕ ಹೋಗಿ ಒಂದು ಸಂಬಂಧ ಮುರಿದು ಬಿದ್ದದೆ. ಆಗ್ಲಿಂದಲೂ ನನ್ನ ಮನಸ್ಸಿನಾಗ ಒಂಥರ ಅಸಮಾಧಾನ. ಆದಷ್ಟು ಬಿರ್ನೆ ನಿನ್ನ ಮದುವೆ ಮಾಡಲೇಬೇಕು. ಅವ ಮದುವೆ ಏನು ವಸೂಲಿ ಮಾಡ್ದಂಗ ತಟ್ಟಂತ ಹೋಗಿ ಮುಗಿಸ್ಕೊಂಬಿಡಕ್ಕೆ? ನಾನು ಹೇಳ್ತೀನಲ್ಲ, ನೀನು ಇಸಿದಾಗೆ ತಲೆ ಕೆಡ್ಸ್ಕೊಬೇಡ. ಆಗೋ ಸಮಯಕ್ಕೆ ಆದಾಗದ ಎಲ್ಲ ಆಯ್ತದೆ. ಆಯ್ತು ಮಗ, ನೀನು ಒಂದು ಕಿತ ಈ ಫೋಟೋಗಳನ್ನೆಲ್ಲ ನೋಡು. ಇದ್ರಾಗೆ ನಿಂಗೆ ಯಾರಾನ ಇಷ್ಟನಾ ಅಂತ ಹೇಳು. ಆಮ್ಯಾಕೆ ನಿಂಗೆ ಯಾವಾಗ ಇಷ್ಟ ಆಗ್ತೈತೋ ಆಗ್ಲೇ ಮದುವೆ ಮಾಡುವ. ತಕ್ಕ ತಕ್ಕ ಮಗ.
ಥ್ಯಾಂಕ್ಸ್ ರೀ. ಅವ ನಂಗೆ ಯಾವ ಫೋಟೋ ನೋಡೋ ಮೂಡಿಲ್ಲವ ತಗ. ಒಂದ್ಕಿತ ನೋಡ್ಲ ಮಗ. ತಗೊಳವ ಅರ್ಶನ ಕುಂಕುಮ ಇಕ್ಕ. ಅದ್ಯಾಕೆ ನಾವು ಹುಡುಗಿರ್ ಮಾತ್ರ ಮದುವೆ ಆದಮೇಲೆ ಅಮ್ಮನ ಮನೆ ಬಿಟ್ಟು ಹೋಗಬೇಕು? ಯಾಕೆಂದರೆ ಗಂಡು ಮಕ್ಕಳಿಗೆ ನಮ್ಮಷ್ಟು ಧೈರ್ಯ ಇಲ್ಲ ಸುಮಾ. ತಪ್ಪು ತಿಳ್ಕೊಬೇಡಿ ಮುರಳಿ ಸರ್. ನೀವು ಹೇಳಿದ ನಿಜನೇ ಸ್ನೇಹ, ನಮಗೆಲ್ಲರೂ ಬಿಟ್ಟು ಬರೋ ಧೈರ್ಯ ಇಲ್ಲ. ಗಂಡು ಅಂದರೆ ಮರ ಇದ್ದಂಗೆ, ತಾನಿದ್ದ ಜಾಗದಾಗೆ ಬೆಳೆದು 4-6 ಜನಕ್ಕೆ ಹಣ್ಣು ನೆಳ್ಳು ಕೊಟ್ಟು ಅವನ ಜೀವನ ಮುಗಿಸ್ಕತ್ತಾನೆ. ಅದು ಹೆಣ್ಣು ಅಂದರೆ ಹಂಗಲ್ಲ. ಹರಿಯೋ ನದಿ ಇದ್ದಂಗೆ ತಾನು ಹರಿಯೋ ಜಾಗದಾಗೆಲ್ಲನೂ ಶುಚಿ ಮಾಡ್ಕೊಂಡು ಸೊಂಪಾಗಿ ಬೆಳೆ ಬೆಳೆದು ಎಲ್ಲರ ಜೀವನ ಕಾಪಾಡ್ಕೊಂಡು ಹೋಯ್ತಾಳೆ. ಚಂದಾಕಿರಪ್ಪ, 100 ಕಾಲ ಇಬ್ಬರು ಸುಖವಾಗಿ ಸಂತೋಷವಾಗಿ ಬಾಳಿ. ಹೋಗ್ಬತ್ತೀನಿ ಶಾಂತವ. ಸಾನಾ, ಅಲ್ಲೇನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಶಾಂತವ. ನೀನು ಹೋಗುವಾಗ ನೀನು ಮುಂದೆ ಇದ್ರೆ ದುಃಖ ತಡ್ಕೊಳಕ್ಕಾಗಲ್ಲ ಅಂತ ಶಾಂತಕ್ಕ ಕಣ್ಣು ಕಾಣಿಸ್ಕೊಂಡಿಲ್ಲ. ಮೇಷ್ಟ್ರೆ, ನಮ್ಮ ಹುಡುಗಿನ ಆಗಾಗ ಕರ್ಕೊಂಡು ಬಂದು ಹೋಗಿ ಮಾಡ್ತೀರಿ. ಅವಳಿಗೂ ಖುಷಿ ಆಯ್ತದೆ, ನಮಗೂ ಸಮಾಧಾನ ಆಯ್ತದೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಾನು ನಮ್ಮೂರಿಗೆ ಹೋದ್ರೂ ನನ್ನ ಕೆಲಸ ಇರೋದು ಇದೇ ಊರಲ್ಲಲ್ವಾ. ಸೊ ನಾನು ಸಹ ಅವರು ಇಲ್ಲೇ ಬಂದಿರ್ತೀವಿ. ಸರಿ, ನಾವಿನ್ನು ಬರ್ತೀವತ್ತೆ. ಹೋಗಿ ಬರವ, ಯೋನರ ಇದ್ರೆ ಫೋನ್ ಮಾಡಿ ಹೇಳು. ಸರಿ ಕಣವ, ಹೋಗ್ಬತ್ತೀನಿ. ಬರ್ತೀನಿ ಕಣ್ರವಿ. ಬರ್ತೀವಿ. ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು. ಯಾಕಣ್ಣ ಹೊಸಿ ಡಲ್ ಆಗಿದೆಯಾ? ನಾನು ಡಲ್ ಆಗಿರಂಗೆ ಕಾಣಿಸಿದ್ದೇನಲ್ಲ? ಹ್ಞೂ ಅಣ್ಣ. ಆ ರಾಜೇಶ್ವರಿ ಮತ್ತು ಗೋಪಾಲ್ ಹಂಗೆ ಮಾತಾಡಿದ್ನ ಯೋಚನೆ ಮಾಡ್ತಿದ್ಯಾ ಅಣ್ಣ? ಲೇ, ಅದನ್ನಾಗಲೇ ಮರ್ತೋದಕ್ಕಲ್ಲ. ಆ ಗೋಪಾಲಂಗೆ ಟಾಂಗ್ ಕೊಟ್ಟು ಕಳಿಸಿದ್ದೀನಿ. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡೋಂಥದ್ದು ಏನಿಲ್ಲ. ಮತ್ತ್ಯಾಕಣ್ಣ ಬೇಜಾರಾಗಿದ್ದೀರಿ? ಓ, ಅವ್ವ ಏನು ಸಪ್ರೇಟಾಗಿ ಕರ್ಕೊಂಡೋಗಿ ಮಾತಾಡಿದ್ರಲ್ಲ ಅದಕ್ಕಣ್ಣ?
ಅವ್ವ ಮದುವೆ ಇಷ್ಟ ಮಾತಾಡ್ತಾಳೆ ಕಣ್ರಲ್ಲ. ಸೂಪರ್ ಅಣ್ಣ, ಅವನ್ ತವ ಇಷ್ಟ ಬೇಗ ನೀ ಹೇಳ್ತಿ ಅನ್ಕೊಂಡೇ ಇರ್ಲಿಲ್ಲ. ಲೇ ಹೊಸಿ ಇರಲ್ಲ. ಅವ್ವ ಮಾಮೂಲಿಯಾಗಿ ಮದುವೆ ವಿಷಯ ಮಾಡ್ತಾವಳೆ, ನಂದು ಮಿಸ್ದು ಅಲ್ಲ. ಇದಕ್ಕೆ ಅಣ್ಣ ಹೇಳೋದು, ಅದಕ್ಕೆ ತವ ಆದಷ್ಟು ಬಿರ್ನೆ ಪಿರುತಿ ಹೇಳ್ಬಿಡು ಅಂತ. ಹೂವಣ, ತಡ ಮಾಡಿದಷ್ಟು ತೊಂದರೆ ಜಾಸ್ತಿ. ನೀವೇ ನೋಡಿದ್ರಲ್ಲ ಪುಟ್ಟಕ್ಕನ ಮನೆಯಾಗೆ ಏಟೊಂದು ಸಮಸ್ಯೆ ಐತೆ ಅಂತ. ಈಗಾಗಲೇ ನಮ್ಮ ಹುಡುಗಿಯವ್ರ ಅವ್ವನ ಮ್ಯಾಕೆ ಕೋಪ ಮಾಡ್ಕೊಂಡಿರ್ತಾಳೆ. ಇಂಥ ಹೊತ್ನಾಗ ನಾನು ಹೋಗಿ ಪಿರುತಿಗಿರುತ್ತೆ ಅಂದರೆ ಅಷ್ಟೇ. ಸಮಯ ಬಂದಾಗ ಹೇಳ್ತೀನಿ ಕಲ. ಸರಿ ಕಲ, ಸಿಗುವ. ಲೇ, ಹಿಂಗೆ ಬಿಟ್ರೆ ಅಣ್ಣ ಪಿರುತಿ ಹೇಳಕ್ಕಿಲ್ಲಕ್ಕಲ್ಲ, ನಾವೇ ಹೊಸಿ ಕಿಡಿ ತಾಕ್ಸ್ಬೇಕು. ಹೌದು ಕಣ್ಣ ಮುಗಿಸಿ. ಹಿಂಗೆಲ್ಲ ಆಯ್ತದೆ ಅಂತ ಗೊತ್ತಿದ್ದಿದ್ರೆ ಅವಳ ಮಗಳು ಮದುವೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ನಾನು. ತೆಪ್ ಮಾಡ್ಬಿಟ್ಟೆ. ಅವಳನ್ನ ಬೀದಿಗೆ ತರೋ ಆತ್ರದಾಗೆ ಬುದ್ಧಿನೇ ಉಪಯೋಗಿಸ್ಲಿಲ್ಲ ನಾನು. ಈಗ ಅದ್ರ ಬಗ್ಗೆ ಮಾತಾಡಿ ಏನು ಉಪಯೋಗ ಇಲ್ಲ ಬಿಡು ರಾಜಿಯೇ. ಉಪಯೋಗ ಇಲ್ಲ ಅಂತ ಸತ್ತೋಗಕ್ಕಾಯ್ತದ? ಆಯ್ತದ ಹೇಳು. ನೀನ್ ನನ್ನ ಮದುವೆ ಮಾಡ್ಕೊಂಡಾಗ ಆ ಪುಟ್ಟಕ್ಕ ನನ್ನ ಎದುರುಗಡೆ ಬರೋದಕ್ಕೆ ಎದುರ್ಕಂತ ಇದ್ಲು. ಆದ್ರೆ ಈಗ ಅವಳಿಗೆ ಭಯ ಹೊಂಟೋಗೈತೆ. ಹೆಣ್ಮಕ್ಳು ಸೈನ ಕಟ್ಕೊಂಡವಳೆ, ಕೈಲಾಗ್ದವಳು ಅನ್ಕೊಂಡ್ರೆ ಈ ರಾಜೇಶ್ವರಿನೇ ಎದುರಾಕೊಂತವಳೆ. ಅವಳಿಗೆ ಈಟೆಲ್ಲ ಧೈರ್ಯ ಬರೋದಕ್ಕೆ ಯಾವ ಕಾರಣ ಗೊತ್ತಾ? ಅವಳೆ ನಿನ್ ಮೂತಿಗೆ ಸ್ನೇಹ ಅಂತೆ. ಸ್ನೇಹ ಅಲ್ಲ ಕಣಯ್ಯ, ಬಂಗಾರಮ್ಮ. ಗುಣದಲ್ಲಿ ಇಬ್ರು ಒಂದೇನೆ. ಆದ್ರೆ ಪವರ್ನಾಗೆ ಬಂಗಾರಮ್ಮನ್ ಮೀರ್ಸೋರು ಯಾರೂ ಇಲ್ಲ. ಅದೇ ಈ ಪುಟ್ಟಕ್ಕನ್ಗೆ ಕೊಬ್ಬೇರಿರೋದು. ಇವರಿಬ್ಬರನ್ನ ದೂರ ಮಾಡ್ಬೇಕು. ಅಲ್ಲಯ್ಯ, ಆ ಬಂಗಾರಮ್ಮನ್ ಮಗ ಆಟೋನ್ ಮಾತಾಡ್ತಿದ್ರು, ಸುಮ್ಕೆ ನಿಂತಿದ್ದಲ್ಲ. ನೀನೊಬ್ಬ ಗಂಡ್ಸ ರಾಜೇ. ಸುಮ್ಕಿರಯ್ಯ. ಅಲ್ಲ, ಆ ಬಂಗಾರಮ್ಮಂಗ್ ನಾವ್ ಯಾಕೆ ಎದುರ್ಕೋಬೇಕು? ನಾವೇನೋ ದುಡ್ಡು ತಿಂದಿದೀವ? ಇಲ್ಲ ತಾನೆ. ಮತ್ತ್ಯಾಕಯ್ಯ ನಾವ್ ಅವಳಿಗೆ ಎದುರ್ಕೋಬೇಕು? ಹಂಗ್ ನೋಡಕ್ ಹೋದ್ರೆ ಪುಟ್ಟಕ್ಕನ್ ಮನೆ ಮೆಸ್ಸು ಖಾಲಿ ಮಾಡ್ಸು ಅಂತ ಮೊದಲು ಡೀಲ್ ಕೊಟ್ಟವ್ರು ನಾವು. ನಮ್ಗೆ ಉಲ್ಟಾ ಹೊಡೆದ್ಬಿಟ್ಲು. ಈಗ ನಮ್ ದುಶ್ಮನಿ ಜೊತೆಗೆ ದೋಸ್ತಿ ಬೆಳೆಸ್ಕೊಂಡು ನನಗೆ ಧಮಕಿ ಆಗ್ತಾವಳೆ. ಇದ್ರಾಗ ನನ್ನ ಹೆಸರೇ ಇಲ್ಲ. ನನಗೆ ಯಾಮಾರಿಸ್ಬಿಟ್ಲ. ಕೋರಿ ಕಟ್ಟ ತನಕ ನನಗೆ ನೆಮ್ಮದಿ ಇಲ್ಲ. ಯೋನ್ರವ, ಸ್ನೇಹ, ಸುಮಾ. ನಂಗೇನು ಬೇಡ. ನಿಮ್ಮಿಬ್ರು ಮಧ್ಯಸ್ಥಿಕೆ ಮಾಡಕ್ ನಾನು ಬರಲ್ಲ. ಏನಾದ್ರೂ ಮಾಡ್ಕೊಳ್ಳಿ.